ಮಾಲ್ಗೆ ಹೋಗೋಣ ಅಂತ ನಾವು ಹೊರಟ್ವಿ. ಕಾರ್ ಆ್ಯಕ್ಚುಲಿ ಸರ್ವಿಸ್ ಕೊಟ್ಟಿದ್ವಿ. ಸೊ ಹಾಗಾಗಿ ಇಲ್ಲಿಂದ ಮನೆಯಿಂದ ಆಟೋದಲ್ಲಿ ಗುರುಗುಂಟೆಪಾಳ್ಯವರೆಗೂ ಹೋದ್ವಿ. ಹೋದಾಗ ನಮ್ಮ ಒಳಗಡೆ 5-10 ಮಿನಿಟ್ಸಲ್ಲಿ ಬರ್ತಾರೆ ಅಂತ. ಬಟ್ ಧನ್ವಿತಾ ಪಪ್ಪ ನಾನು ಯುಕ್ತ ಹೊರಗಡೆ ನಿಂತಿದ್ವಿ ಕಾರ್ ತೊಗೊಂಡು ಬಂದ್ಬಿಡೋದಲ್ವಾ ಅಂತ. ಸೊ ಲೇಟ್ ಆಗ್ತಿದೆ ಅಲ್ವಾ ಅಂದ್ಬಿಟ್ಟು ಧನ್ವಿತನ ಏನೋ ಅಲ್ಲೇ ಸೋಫಾ ಹತ್ರ ಬಿಟ್ಬಿಟ್ಟು ಅಲ್ಲಿ ಮಾತಾಡೋಕ್ಕೇನೋ ಹೋಗಿದ್ದಾರೆ. ಅಷ್ಟರಲ್ಲಿ ಅವಳು ಹತ್ಕೊಂಡು ಬಂದ್ಲು. ಪಪ್ಪ ನನ್ನ ಬಿಟ್ಟು ಹೋದ್ರು ಅಂತ ಸ್ವಲ್ಪ ಭಯ ಪಡ್ತಾಳೆ. ಅವಳ ಜೊತೆ ಇರಲೇಬೇಕು, ಹತ್ರನೇ ಇರಲೇಬೇಕು. ಅದಕ್ಕೆ ನಾವು ಇಲ್ಲಿ ಕೂರಿಸಿದೀವಿ ನೋಡಿ ಕಾರ್ ಹಿಂದ್ಗಡೆ. ನಮ್ಮ ಹಸ್ಬೆಂಡ್ ಹುಡುಕ್ತಾ ಇದ್ದಾರೆ ಆ್ಯಕ್ಚುಲಿ. ಹೋಗೋಣ ಚಿನಿ. ಸೊ ಅವ್ರು ಕೇಳಿದ್ರು ಅಂತ ಧನ್ವಿತಾ ಎಲ್ಲಿ ಅಂತ ಕೇಳಿದ್ರು. ಬಟ್ ನಾವು ನಿಮ್ಮ ಜೊತೆನೇ ಬಂದಿದ್ದಲ್ವಾ ಅಂತ ಅಂದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಆಮೇಲೆ ಕಾರ್ಗಳು ಮೂವ್ ಆಗಿಬಿಟ್ರೆ ಅಂದ್ಬಿಟ್ಟು ಕರ್ಕೊಂಡು ಒಳಗಡೆ ಬಂದು ಕೂರಿಸ್ಕೊಂಡಿದ್ದೀವಿ. ಸೊ ಫೈನಲಿ ಕಾರು ಡೆಲಿವರಿ ತೊಗೊಂಡು ಹೋಗ್ತದೆ. ನೋಡಿ ಎಷ್ಟು ರಶ್ ಟ್ರಾಫಿಕ್ ಅಂದರೆ, ನಾವು ಗೋವರ್ಧನ್ ಹತ್ರ ಹೋಗಿ ಮತ್ತೆ ಒಂದು ರೌಂಡು ಯೂಟರ್ನ್ ತೊಗೊಂಡು ಯಶವಂತಪುರದಿಂದ ಬಂದು ಮತ್ತೆ ಯೂಟರ್ನ್ ತೊಗೊಂಡು ಮತ್ತೆ ವಾಪಸ್ ಹೋಗಿ, ಅದು ತುಂಬ ಟ್ರಾಫಿಕ್ಕು. 1 ಕಿಲೋಮೀಟರ್ ದೂರದಲ್ಲಿ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ನಾವು ಓರೈನ್ ಮಾಲ್ಗೆ ಬಂದ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ, ಸಖತ್ ಕ್ರೌಡ್ ಇತ್ತು ಮಾತ್ರ. ಎಷ್ಟು ಗಾಡಿಗಳಂದರೆ ಎಲ್ಲ ಕಡೆ ರೋಡ್ ಬ್ಲಾಕ್. ನಾವು 1 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿ ನಾವು ಒಳಗಡೆ ಓರೈನ್ ಮಾಲ್ ತನಕ ವಾಕ್ ಮಾಡ್ಕೊಂಡು ಹೋಗಿದೆ ಆ್ಯಕ್ಚುಲಿ. ಓ ಮೈ ಗಾಡ್, ಈಗ ಮಾಲ್ ಎಂಟ್ರಿ ಆಗೋಷ್ಟೊತ್ತಿಗೆ ಎಷ್ಟು ಕ್ರೌಡ್ ಇದೆ ಗೊತ್ತಾ. 6:20 ಇಂದ 8:15 ಆಯಿತು. ಜನನ ನೋಡ್ಬಿಟ್ಟು ಇಷ್ಟೊಂದು ಜನ ಇದ್ದಾರೆ ಅಂತ. ಆ್ಯಕ್ಚುಲಿ ನಾವು 5 o'clock ಮನೆ ಬಿಟ್ಟಿದ್ದು. ನಾವು ಮಾಲ್ಗೆ ಎಂಟ್ರ್ ಆದಾಗ 8:15. 6 o'clockಗೇನೋ ನಾವು ಶೋರೂಮಿಂದ ಹೊರಟಿದ್ದು. 8:15ಗೆ ಅದು ಗುರುಗುಂಟೆಪಾಳ್ಯದಿಂದ ಓರೈನ್ ಮಾಲ್ಗೆ. ನಮ್ಮ ಒಳಗಡೆ ಹೋಗಿ ಈ ಗೇಮ್ಸ್ ಎಲ್ಲ ಆಡಿಕೊಂಡು ಕಾರ್ ಇತ್ತಲ್ವ, ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬಾಲ್ ಹಾಕ್ಕೊಂಡು ಕಮ್ಮಿಯಾಗಿ ಚೆನ್ನಾಗಿರುತ್ತೆ ಅಂತ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಕ್ರಿಸ್ಮಸ್ ಹಬ್ಬದ ದಿವಸ ಇದು ತುಂಬ ಕ್ರೌಡು, ಮಾಲ್ ಕೂಡ ತುಂಬ ಕ್ರೌಡು, ಎಲ್ಲ ರೋಡ್ಗಳು ತುಂಬ ಟ್ರಾಫಿಕ್ ಆಗಿದ್ದು. ಇಡೀ ಶಾಪಿಂಗ್ ಮಾಡೋದು. ನಾವು ಕೆಲವೊಂದು ಆಟ ಆಡೋದು, ಕೆಲವೊಂದು ಚೀಟಿಂಗ್ ಮಾಡ್ತಾರೆ. ಸುಮ್ಮನೆ ಅವ್ರು ಆರ್ಟಿಫಿಷಿಯಲ್ ಅಟ್ರಾಕ್ಷನ್ಗೋಸ್ಕರ ಮತ್ತೆ ಚಾಕ್ಲೇಟ್ ನೋಡಿ ಬರ್ತಾರೆ, ಗೇಮ್ಸ್ ಆಡ್ತಾರೆ. ಇವು ಫ್ರಂಟಲ್ಲಿ ನಾವು ಹಾಕೋಣಕ್ಕಲ್ವಾ. ನಾವು 5,000 ವಾಟರ್ ಫ್ಲಾಸ್ಕ್ ಕೊಟ್ಟಿದ್ದೀವಿ. ಅದಾದಮೇಲೆ ನಿನ್ನೆ ನಮಗೆ 10,000 ಪಾಯಿಂಟ್ಸ್ ಇದು ಮಾಡಿದ್ವಿ. ಗೇಮ್ಸ್ ಎಲ್ಲ ಆಡಿದಾಗ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಇರುತ್ತೆ ಕಾರ್ಡಿಗೆ. ಆ 10,000 ಪಾಯಿಂಟ್ಸಲ್ಲಿ ನಾವು ಏನೇನಾದರೂ ಬೈ ಮಾಡ್ಬೋದು. ನಾವು ಅಲ್ಲಿ ತಿನ್ನೋ ಐಟಮ್ಸೇ ತೊಗೊಂಡ್ವಿ. ಇದು ನೋಡಿ ಅಲ್ಲಿ ಮಂಕಿಗಳು ಕೋತಿಗಳಿಂದ ಅದನ್ನು ಹೊಡಿಬೇಕು. ಕಮ್ಮಿ ಅದು ಚೆನ್ನಾಗುತ್ತೆ ಆ್ಯಕ್ಚುಲಿ.
ಅಲ್ಲೇ ಫುಡ್ ಕೋರ್ಟಲ್ಲಿ ಮಾಲಲ್ಲೇ ಆಲ್ರೆಡಿ 10 o'clock ಆಗಿಬಿಟ್ಟಿತ್ತು, 10:15 ಆಗಿಬಿಟ್ಟಿತ್ತು. ನಾವು ಗೇಮ್ಸ್ ಎಲ್ಲ ಆಡ್ಕೊಂಡು ಬರೋಷ್ಟರಲ್ಲಿ. ಸೊ ಅಲ್ಲೇ ಊಟ ಮಾಡೋಣ, ಹೊರಗಡೆ ಹೋಗೋದು ಬೇಡ ಅಂತ ಹೇಳಿ ಅಲ್ಲೇ ಓರೈನ್ ಮಾಲಲ್ಲಿ ಫುಡ್ ಕೋರ್ಟಲ್ಲಿ ಎಂಪೈರಲ್ಲಿ ನಾವು ವೆಜ್ಜು ತೊಗೊಂಡ್ವಿ, ಯಾಕಂದರೆ ಥರ್ಸ್ಡೇ ಆಗಿರೋದ್ರಿಂದ. ಸೊ ಗೋಬಿ ಮತ್ತು ವೆಜ್ ಫ್ರೈಡ್ ರೈಸು